ಗಂಡ ಮತ್ತು ಹೆಂಡತಿಯ ನಡುವೆ ಎಷ್ಟು ವರ್ಷಗಳ ಅಂತರವಿರಬೇಕು? 3, 5 ಅಥವಾ 7? ಉತ್ತಮ ಮತ್ತು ಸಂತೋಷದ ಜೀವನಕ್ಕಾಗಿ ಗಂಡ ಮತ್ತು ಹೆಂಡತಿಯ ನಡುವೆ ಎಷ್ಟು ವರ್ಷಗಳ ವಯಸ್ಸಿನ ಅಂತರವಿರಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಆಸೆಗೆ ಯಾವುದೇ ಮಿತಿಗಳಿಲ್ಲ. ವಯಸ್ಸು ಕಳೆದರೂ ಪ್ರೀತಿ ಎಂದಿಗೂ ಕಡಿಮೆಯಾಗುವುದಿಲ್ಲ. ಪ್ರೀತಿಗೆ ಯಾವುದೇ ಮಿತಿಗಳಿಲ್ಲ ಎಂದು ಹೇಳಲಾಗುತ್ತದೆ. ಆದರೆ ಪ್ರೀತಿಗೆ ಯಾವುದೇ ವಯಸ್ಸು ಅಥವಾ ಮಿತಿ ಇಲ್ಲದಿದ್ದಾಗ ಮದುವೆಯಲ್ಲಿ ವಯಸ್ಸನ್ನು ಏಕೆ ಮೊದಲು ಪರಿಗಣಿಸಲಾಗುತ್ತದೆ? ವಾಸ್ತವವಾಗಿ ಅನೇಕ ಸಮಾಜಗಳಲ್ಲಿ ಗಂಡನು ಹೆಂಡತಿಗಿಂತ ಹಿರಿಯನಾಗಿರಬೇಕು ಎಂದು ಸಾಂಪ್ರದಾಯಿಕವಾಗಿ ನಂಬಲಾಗಿದೆ. ಆದರೆ ಅದು ನಿಜವಾಗಿಯೂ ಅಗತ್ಯವಿದೆಯೇ ಅಥವಾ ಅದು ಕೇವಲ ಹಳೆಯ ಚಿಂತನೆಯೇ? ಈ ವಿಷಯದ ಬಗ್ಗೆ ವಿಜ್ಞಾನ ಮತ್ತು ಸಮಾಜ ಏನು ಹೇಳುತ್ತದೆ ಎಂದು ನೋಡೋಣ. ಭಾರತೀಯ ಸಮಾಜದಲ್ಲಿ ಪತಿ ಮತ್ತು ಪತ್ನಿಯ ನಡುವೆ 3 ರಿಂದ 5 ವರ್ಷಗಳ ವಯಸ್ಸಿನ ಅಂತರವನ್ನು ಸಾಮಾನ್ಯವಾಗಿ ಮದುವೆಗೆ ಸೂಕ್ತವೆಂದು ಪರಿಗಣಿಸಲಾಗುತ್ತದೆ. ಪತಿ ಹಿರಿಯ ಸಂಗಾತಿಯಾಗಿರುತ್ತಾರೆ. ಈ ಕಲ್ಪನೆ ಬಹಳ ಆಳವಾಗಿ ಬೇರೂರಿದೆ. ಆದಾಗ್ಯೂ ಪತಿ ಮತ್ತು ಪತ್ನಿಯ ನಡುವೆ ದೊಡ್ಡ ವಯಸ್ಸಿನ ಅಂತರವಿರುವ ಅನೇಕ ಯಶಸ್ವಿ ವಿವಾಹಗಳಿವೆ. ಆದರೆ ಇಂದಿನ ದಿನಗಳಲ್ಲಿ ಪ್ರೇಮ ವಿವಾಹದ ಪ್ರವೃತ್ತಿ ಹೆಚ್ಚುತ್ತಿದ್ದು ನಗರ ಪ್ರದೇಶಗಳಲ್ಲಿ ವಯಸ್ಸಿನ ವ್ಯತ್ಯಾಸ ಕಡಿಮೆ. ಆದಾಗ್ಯೂ ಈ ಸಾಂಪ್ರದಾಯಿಕ ವಿಚಾರಗಳನ್ನು ನಂಬುವ ಸಮಾಜದ ಒಂದು ವರ್ಗ ಇನ್ನೂ ಇದೆ. ವಿಜ್ಞಾನ ಏನು ಹೇಳುತ್ತದೆ ಎಂಬುದನ್ನು ತಿಳಿಯೋಣ. ಕೆಲವರಿಗೆ ಗಂಡ ಹೆಂಡತಿಯ ನಡುವಿನ ವಯಸ್ಸಿನ ವ್ಯತ್ಯಾಸ ಕೇವಲ ಒಂದು ಪದ್ಧತಿಯಾಗಿದೆ. ಈ ವಿಷಯದ ಬಗ್ಗೆ ವಿಜ್ಞಾನವು ತನ್ನದೇ ಆದ ಅಭಿಪ್ರಾಯವನ್ನು ಹೊಂದಿದೆ. ವಿಜ್ಞಾನದ ಪ್ರಕಾರ ಮದುವೆಯನ್ನು ಪರಿಗಣಿಸುವಾಗ ದೈಹಿಕ ಮತ್ತು ಮಾನಸಿಕ ಪ್ರಬುದ್ಧತೆ ಬಹಳ ಮುಖ್ಯ. ದೈಹಿಕ ಮತ್ತು ಮಾನಸಿಕ ಪರಿಪಕ್ವತೆ. ಹುಡುಗಿಯರು ಸಾಮಾನ್ಯವಾಗಿ ಹುಡುಗರಿಗಿಂತ ವೇಗವಾಗಿ ಪ್ರಬುದ್ಧರಾಗುತ್ತಾರೆ. ಹುಡುಗಿಯರಲ್ಲಿ ಹಾರ್ಮೋನುಗಳ ಬದಲಾವಣೆಗಳು 7 ರಿಂದ 13 ವರ್ಷ ವಯಸ್ಸಿನ ನಡುವೆ ಪ್ರಾರಂಭವಾಗುತ್ತವೆ. ಆದರೆ ಹುಡುಗರಲ್ಲಿ ಅವು 9 ರಿಂದ 15 ವರ್ಷ ವಯಸ್ಸಿನ ನಡುವೆ ಪ್ರಾರಂಭವಾಗುತ್ತವೆ. ಪರಿಣಾಮವಾಗಿ ಪುರುಷರಿಗಿಂತ ಮಹಿಳೆಯರಲ್ಲಿ ಭಾವನಾತ್ಮಕ ಸ್ಥಿರತೆ ಮತ್ತು ಮಾನಸಿಕ ತಿಳುವಳಿಕೆ ವೇಗವಾಗಿ ಬೆಳೆಯುತ್ತದೆ. ಮದುವೆಗೆ ಸೂಕ್ತ ವಯಸ್ಸು. ಭಾರತದಲ್ಲಿ ಮದುವೆಗೆ ಕಾನೂನುಬದ್ಧ ವಯಸ್ಸು ಹುಡುಗಿಯರಿಗೆ 18 ವರ್ಷ ಮತ್ತು ಹುಡುಗರಿಗೆ 21 ವರ್ಷಗಳು. ಈ ಸಂದರ್ಭದಲ್ಲಿ ಗಂಡ ಮತ್ತು ಹೆಂಡತಿಯ ನಡುವೆ 3 ವರ್ಷಗಳ ಅಂತರವು ಸಾಮಾನ್ಯವಾಗಿ ಸೂಕ್ತವೆಂದು ಪರಿಗಣಿಸಲಾಗುತ್ತದೆ. ಇದು ವೈಜ್ಞಾನಿಕವಾಗಿ ದೈಹಿಕ ಪ್ರಬುದ್ಧತೆಗೆ ಸಂಬಂಧಿಸಿದೆ. ಆದರೆ ಮದುವೆಯು ಕೇವಲ ದೈಹಿಕ ಬೆಳವಣಿಗೆ ಮೇಲೆ ಆಧಾರಿತವಾಗಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ. ಮದುವೆಗೆ ಕನಿಷ್ಠ ವಯಸ್ಸು ದೇಶದಿಂದ ದೇಶಕ್ಕೆ ಬದಲಾಗುತ್ತದೆ. ಇದಲ್ಲದೆ ದಾಂಪತ್ಯದಲ್ಲಿ ಭಾವನಾತ್ಮಕ ಮತ್ತು ಬೌದ್ಧಿಕ ಪ್ರಬುದ್ಧತೆಯು ಬಹಳ ಮುಖ್ಯ. ಆದಾಗ್ಯೂ ದಾಂಪತ್ಯದ ಯಶಸ್ಸನ್ನು ವಯಸ್ಸಿನ ವ್ಯತ್ಯಾಸದಿಂದ ನಿರ್ಧರಿಸಲಾಗುವುದಿಲ್ಲ. ಬದಲಿಗೆ ಪತಿ ಮತ್ತು ಪತ್ನಿಯ ನಡುವಿನ ಪ್ರೀತಿ, ಗೌರವ ಮತ್ತು ತಿಳುವಳಿಕೆಯಿಂದ ನಿರ್ಧರಿಸಲಾಗುತ್ತದೆ. ವಯಸ್ಸಿನ ವ್ಯತ್ಯಾಸ 3 ವರ್ಷಗಳಾಗಿರಲಿ ಅಥವಾ 15 ವರ್ಷಗಳಾಗಿರಲಿ, ನಿಜವಾದ ಯಶಸ್ವಿ ಸಂಬಂಧಗಳು ಪರಸ್ಪರ ತಿಳುವಳಿಕೆ, ಸಹಾನುಭೂತಿ ಮತ್ತು ಒಡನಾಟದ ಮೇಲೆ ನಿರ್ಮಿಸಲ್ಪಟ್ಟಿವೆ. ಚಾಣಕ್ಯ ನೀತಿ ಏನು ಹೇಳುತ್ತದೆ? ಜೀವನವನ್ನು ಸುಧಾರಿಸಲು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಚಾಣಕ್ಯ ನೀತಿ ಸಹಾಯ ಮಾಡುತ್ತದೆ. ಚಾಣಕ್ಯ ನೀತಿಯಲ್ಲಿ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ವಿವರವಾಗಿ ನೀಡಲಾಗಿದೆ. ಚಾಣಕ್ಯ ನೀತಿಯ ಪ್ರಕಾರ ಗಂಡ ಮತ್ತು ಹೆಂಡತಿಯ ನಡುವೆ 3 ರಿಂದ 5 ವರ್ಷಗಳ ವಯಸ್ಸಿನ ವ್ಯತ್ಯಾಸವಿದ್ದರೆ ಅದು ಒಳ್ಳೆಯದೆಂದು ಪರಿಗಣಿಸಲಾಗುತ್ತದೆ. ಚಿಕ್ಕ ವಯಸ್ಸಿನ ವ್ಯತ್ಯಾಸದಿಂದಾಗಿ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಎಂದು ಆಚಾರ್ಯ ಚಾಣಕ್ಯ ಹೇಳುತ್ತಾರೆ. ಅವರ ಆಲೋಚನಾ ವಿಧಾನ ಒಂದೇ ಆಗಿರುವುದರಿಂದ ವೈವಾಹಿಕ ಜೀವನವು ಸಂತೋಷದಿಂದ ಸಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.